ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ ಮೈಸೂರಿನ ಹೆಬ್ಬಾಳದ ರಿಂಗ್ ರಸ್ತೆಯಲ್ಲಿರುವಂತಹ ಬಸವ ಮಾರ್ಗ ಫೌಂಡೇಶನ್ ವ್ಯಸನ ಮುಕ್ತ ಕೇಂದ್ರಕ್ಕೆ. ನಾನು ಸಾಮಾನ್ಯವಾಗಿ ಬೇರೆ ರಿಯಾಬ್ ಸೆಂಟರ್ಗಳನ್ನು ನೋಡಿದ್ದೇನೆ, ಕೇಳಿದ್ದೇನೆ. ಆದರೆ ಬೇರೆ ಸೆಂಟರ್ಗಳಿಗಿಂತ ವಿಭಿನ್ನವಾಗಿ ಇಲ್ಲಿ ಗುರುಕುಲದ ಮಾದರಿಯಲ್ಲಿ ಯೋಗ ಆಧ್ಯಾತ್ಮದ ಮೂಲಕ ಕುಡಿತ ಬಿಡಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಬಸವ ಮಾರ್ಗ ಫೌಂಡೇಶನ್. ಹಾಗೇನೆ ಯಶಸ್ವಿ ಕೂಡ ಆಗಿರುವಂಥದ್ದು. ಬನ್ನಿ ಹಾಗಾದ್ರೆ ಫೌಂಡೇಶನ್ನ ಒಳಗಡೆ ಹೋಗೋಣ. ಹಾಗೇನೆ ಸಂಸ್ಥಾಪಕರಾದಂತಹ ಬಸವರಾಜ್ ಅವರನ್ನ ಮಾತನಾಡಿಸೋಣ. ಬಸವ ಮಾರ್ಗ ಫೌಂಡೇಶನ್ ಅಲ್ಲಿ ಏನೆಲ್ಲ ಸೌಲಭ್ಯಗಳಿದೆ, ಫೌಂಡೇಶನ್ ಒಳಗಡೆ ಯಾವ ಚಿತ್ರಣ ಇದೆ, ಬನ್ನಿ ನೋಡೋಣ. ಒಳಗೆ ಎಂಟಾದ ತಕ್ಷಣ ಒಂದು ಯಾವುದೋ ರೀತಿಯ ಒಂದು ಆಶ್ರಮಕ್ಕೆ ಹೋಗಿರುವಂತಹ ಭಾವನೆ ನಮಗೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಎಂಟ್ರೆನ್ಸ್ ಅಲ್ಲಿ ನೋಡಿದ್ವಿ, ಕಂಪ್ಲೀಟ್ ಆಗಿ ಗ್ರೀನರಿ ಆಗಿದೆ. ಅಂದ್ರೆ ಹಸಿರು ಪಾಸಿಟಿವ್ನ ಒಂದು ಸಂಕೇತ ಆಗಿರುವಂಥದ್ದು. ಹಕ್ಕಿಗಳ ಚಿಲಿಪಿಲಿ ನಾದದೊಂದಿಗೆ ಒಂದು ವೆಲ್ಕಮಿಂಗ್ ಚಿತ್ರಣ ಬಸವ ಮಾರ್ಗ ಫೌಂಡೇಶನ್ ಅಲ್ಲಿ ಕಾಣಿಸುತ್ತೆ. ಒಳಗೆ ಎಂಟರ್ ಆದ ತಕ್ಷಣ ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ಗೆ ಪ್ರವೇಶ ಮಾಡಿದೀವೇನೋ ಅನ್ನೋ ರೀತಿಯಲ್ಲಿ ಒಂದು ಭಾವನೆ ವ್ಯಕ್ತವಾಗ್ತಾ ಇದೆ. ಸಂಸ್ಥೆಯ ಸಂಸ್ಥಾಪಕರಾದಂತಹ ಬಸವ ಮಾರ್ಗದ ಬಸವಣ್ಣ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಯುಗಾದಿ ಹಬ್ಬದ ಶುಭಾಶಯವನ್ನ ಹೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ತಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಭಗವಂತ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಬಸವ ಮಾರ್ಗ ಫೌಂಡೇಶನ್ ಮೂಲಕ ಸಾಕಷ್ಟು ವ್ಯಸನಿಗಳಿಗೆ ಮನೆ ದೇವರಾಗಿದ್ದೀರಾ. ಹಾಗೆಯೇ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆ ಅಂತ ಪಣ ತೊಟ್ಟಿದ್ದೀರಾ. ಸೊ ನಿಮ್ಮ ಬಗ್ಗೆ, ಬಸವ ಮಾರ್ಗದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈಗ ನಾನು ಸಾಕಷ್ಟು ವ್ಯಕ್ತಿಗಳನ್ನ, ಸಮಾಜ ಸೇವಕರನ್ನ ನೋಡಿದಾಗ ಒಂದು ಪ್ರಶ್ನೆ ಕಾಮನ್ ಆಗಿ ಕಾಣುತ್ತೆ. ಏನಂತಂದರೆ, ಸಮಾಜ ಸೇವೆ ಅಂತಂದ್ರೆ ಏನು, ಅವ್ರ ಬಾಯಲ್ಲಿ ಕೇಳಬೇಕು ಅಂತ. ಸೊ ನಿಮ್ಮ ಪ್ರಕಾರ ಸಮಾಜ ಸೇವೆ ಅಂತಂದ್ರೆ ಏನು ಸರ್? ಹಾಬಿನ, ಕರ್ತವ್ಯನ ಅಥವಾ ಜವಾಬ್ದಾರಿನ? ಏನು ಸರ್ ಸಮಾಜ ಸೇವೆ ಅಂದರೆ? ನನ್ನ ಪ್ರಕಾರ ಸಮಾಜ ಸೇವೆ ಅಂತ ಹೇಳಿದ್ರೆ ಭಗವಂತನ ಕೆಲಸ. ಈ ಕೆಲಸನ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಭಗವಂತನಿಂದ ಆಯ್ಕೆಯಾದಂಥ ವ್ಯಕ್ತಿಗಳು ಮಾತ್ರ ಈ ಕೆಲಸನ ಮಾಡಿ. ಅದಕ್ಕೇ ಇವತ್ತು ಯಾರ್ಯಾರು ಸಮಾಜ ಸೇವೆ ಮಾಡಿದ್ದಾರೆ ಅವ್ರು ಇಂದೂ ಜೀವಂತವಾಗಿ ಎಲ್ಲ ಸಮಾಜದ ಜೊತೆ ಇದ್ದಾರೆ. ಮತ್ತು ಸಮಾಜ ಸೇವೆ ಎಲ್ಲರ ಕರ್ತವ್ಯನೂ. ಮತ್ತು ಉದ್ಯೋಗಗಳಿರ್ಬೋದು, ತಮಗೋಸ್ಕರ ಪ್ರತಿಯೊಬ್ಬರೂ ಬದುಕ್ಬೋದು. ಆದರೆ ಸಮಾಜ ಸೇವೆನ ಕೆಲವು ವ್ಯಕ್ತಿಗಳಿಗೆ ಮಾಡೋಕ್ಕೆ ಮಾತ್ರ ಸಾಧ್ಯ. ಅಂಥದ ಒಂದು ಅವಕಾಶ ನಮಗೆ ಸಿಕ್ಕಿರೋದು ಭಗವಂತನ ಕೃಪೆ, ನಮ್ಮ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ. ತುಂಬ ಖುಷಿ ಆಗ್ತದೆ ಇಂಥ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡೋಕ್ಕೆ. 12ನೇ ಶತಮಾನದಲ್ಲಿ ಆ ಬಸವಣ್ಣ ಇದ್ದರು. ಸೊ ಕಲಿಯುಗದಲ್ಲಿ ಈ ಬಸವಣ್ಣ ಇದ್ದೀರಾ. ಈ ಬಸವಣ್ಣನ ಗುರಿ ಉದ್ದೇಶ ಏನು ಸರ್? 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹಾಕೊಟ್ಟಂಥ ದಾರಿಲಿ ಸಾಗಬೇಕು ಅನ್ನೋದೇ ನಮ್ಮ ಗುರಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವವನ್ನು ಮಾಡಿಕೊಂಡು ಇಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ಅಂಥ ಒಂದು ಕೆಲಸನ ಭಗವಂತ ನಮಗೂ ವಹಿಸಿದ್ದಾನೆ. ಅವ್ರು ಹಾಕೊಟ್ಟಂಥದ್ದು ದಾರಿಲಿ, ಅವರ ಮಾರ್ಗದರ್ಶನದಲ್ಲಿ, ಅವರ ಚಿಂತನೆಯಲ್ಲಿ ಬಸವ ಮಾರ್ಗನ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ಮುಂದಿನ ಗುರಿಯಾಗಿದೆ. ಬಸವಣ್ಣ ಅಂತಂದರೆ ಬಸವ ಮಾರ್ಗ ಸಂಸ್ಥಾಪಕರ ರೀತಿಯಲ್ಲಿ ಜನಗಳಿಗೆ ಗೊತ್ತಿದೆ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದಷ್ಟು ವಿಡಿಯೋಸ್ಗಳನ್ನು ನೋಡ್ತಾರೆ. ಬಸವಣ್ಣ ಅವ್ರು ಯಾರು, ಮೂಲತಃ ಅವರ ಹಿನ್ನೆಲೆ ಏನು, ಯಾರು ಒಂದು ಜನಗಳಿಗೆ ಪರಿಚಯ ಮಾಡಿಕೊಡ್ಬೋದಾ ಸರ್? ಮಾಡಿಕೊಡ್ತೀವಿ ಸರ್. ನನ್ನ ಹೆಸರು ಬಸವರಾಜು ಅಂತ. ನಾವು ಸ್ಥಳೀಯವಾಗಿ ಮೈಸೂರು KG ಕೊಪ್ಪಲು ಇರೋದು. ನಮ್ಮ ತಾತ ಸೋನಿಯಂ ಕರಿಗೌಡರು ಅಂತ, ನಮ್ಮ ತಂದೆ ಬಂದು ಶ್ರೀನಿವಾಸ್ ಅಂತ, ನಮ್ಮಮ್ಮ ಚೆನ್ನಮ್ಮ ಅಂತ. ನಮ್ಮ ತಂದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದರು. ನಾವು ಮೂಲತಃ ಮೈಸೂರಿನವರೇ. ಅದಾದ ನಂತರದಲ್ಲಿ ನಾವು ಇಲ್ಲೇ ವಾಸ ಮಾಡಿಕೊಂಡು ನಮ್ಮ ಜೀವನನ ಈ ರೀತಿ ಸಾಗಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ದುಡ್ಡಿರೋ ವ್ಯಕ್ತಿಗಳು, ಶ್ರೀಮಂತರು ಅಂತಂದರೆ ಆ ದುಡ್ಡನ್ನು ಮರಿ ಮಾಡಲಿಕ್ಕೆ ಹೊರಡ್ತಾರೆ. ಹಾಗೆಯೇ ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಮುಂದಿನ ಪೀಳಿಗೆಗೂ ಕೂಡ ಆ ದುಡ್ಡನ್ನು ಇರಬೇಕು, ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಾನ್ಸೆಪ್ಟ್ ಇರುತ್ತೆ. ಆದರೆ ನೀವು ಸಮಾಜ ಕೆಲಸ ಮಾಡಿದ್ರೆ, ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಈ ಥಾಟ್ ಹೇಗೆ ಬಂತು ನಿಮಗೆ ಸರ್? ಸಮಾಜಮುಖಿಯಾದ ಕೆಲಸನ ಮಾಡ್ತೀವಿ. ಯಾಕೆ ನಾವು ಯಾವ ಥರ ಥಾಟ್ಸ್ ಬಂತು ಅಂತ ಹೇಳಿದ್ರೆ, ನೀವು ಬಿಸ್ನೆಸ್ ಮಾಡಿದ್ರೆ ಮತ್ತು ಏನೋ ಒಂದು ಮತ್ತೊಂದು ಮಾಡಿದ್ರೆ ಒಂದು ಅಲ್ಪಾವಧಿ ಒಂದು ಉದ್ಯೋಗ ಮಾಡ್ಬೋದು, ಒಂದಷ್ಟು ಹಣ ಗಳಿಸ್ಬೋದು. ಈ ಸಮಾಜಮುಖಿಯಾಗಿ ಕೆಲಸಗಳನ್ನ ನೀವು ಮಾಡ್ತಾ ಹೋಯ್ತು ಅಂದರೆ ನಾವು ಸಮಾಜದಲ್ಲಿ ಅಜರಾಮರವಾಗಿ ಉಳ್ಕೋಬೋದು. ಮತ್ತು ಸಮಾಜನ ಯಾರು ಸೇವೆ ಮಾಡ್ತಾರೆ, ಭಗವಂತ ಅವನು ಏನು ಬಯಸ್ತಾನೆ ಅದಕ್ಕೆ ಲೆಕ್ಕ ಇಲ್ಲದಷ್ಟನ್ನು ಕೊಡ್ತೀವಿ. ಉದಾಹರಣೆಗೆ ಇವತ್ತು ನಮ್ಮ ಸಮಾಜ ಸೇವೆಯನ್ನು ಮಾಡಿದವರು ಇಂದಿಗೂ ನಮ್ಮಲ್ಲಿ ಜೀವಂತವಾಗಿದ್ದಾರೆ. ಹೌದು. ಅದರಿಂದ ಸಮಾಜ ಸೇವೆ ಮಾಡಿದ್ರೆ ಯಾರಿಗೂ ನಷ್ಟ ಆಗಲ್ಲ. ಅದರಲ್ಲಿರುವಂಥ ಲಾಭ, ಅದರಲ್ಲಿರುವಂಥ ತೃಪ್ತಿ, ಅದರಲ್ಲಿರುವಂಥ ಗೌರವ, ಅದರಲ್ಲಿರುವಂಥ ಒಂದು ಸಂತೃಪ್ತಿ
ಪ್ರಪಂಚದಲ್ಲಿ ನಿಮ್ಗೆ ಯಾವುದೇ ಉದ್ಯೋಗ ಮಾಡಿದ್ರು ಸಿಗಲ್ಲ. ನಾನು ಮೊದಲೇ ನಿಮ್ಗೆ ಹೇಳಿಲ್ವಾ, ಹೌದು. ಸಮಾಜ ಸೇವೆ ಕೆಲಸಗಳನ್ನ ಮಾಡಬೇಕು ಅಂದರೆ ಭಗವಂತನಿಂದ ಆಯ್ಕೆಯಾದಂಥ ವ್ಯಕ್ತಿಗಳು ಮಾತ್ರ ಮಾಡೋಕ್ಕೆ ಸಾಧ್ಯ, ಎಲ್ಲರಿಗೂ ಸಾಧ್ಯ ಇರಲ್ಲ. ರೈಟ್ ಸರ್, ಸಾಕಷ್ಟು ಕ್ವೆಶನ್ಸ್ಗಳಿದೆ, ಕೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಬಸವ ಮಾರ್ಗವನ್ನು ಒಂದು ಹೋಮ್ ಟೂರ್ ಮಾಡಬೇಕು ಅನ್ನೋದು ಅಭಿಲಾಷೆ. ಹೋಗೋಣ ಸರ್? ಖಂಡಿತ ಮಾಡೋಣ, ಬನ್ನಿ ಬನ್ನಿ ಸರ್. ಖಂಡಿತವಾಗ್ಲೂ ಬಸವ ಮಾರ್ಗನ ಇಂಚಿಂಚು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಖಂಡಿತ ಸರ್. ಇವರು ನಮ್ಮ ತಾತ ಅವರು, ಓಕೆ ಸರ್. ಸೋನಿಯಂ ಕರಿಗೌಡರು ಅಂತ. ನಾನು ಹೇಳೋದು ಮೊದಲೇ ಹೇಳ್ದಂಗೆ ಮೈಸೂರು KG ಕೊಪ್ಪಳ ನಿವಾಸಿಗಳು ನಾವು. ಇವ್ರದ್ದು ನಮಗೆ ಇವರ ಮಾರ್ಗದರ್ಶನದಲ್ಲಿ, ಇವರ ಆಶೀರ್ವಾದದಿಂದ ಈ ಬಸವ ಮಾರ್ಗ ಒಂದು ಒಳ್ಳೆಯ ರೀತಿ ನಡೀತಾ ಇದೆ. ನನ್ನ ಜೀವನದಲ್ಲಿ ಏನಾರು ಮಾಡಬೇಕು ಅಂತ ಅಂದ್ಕೊಂಡಾಗ ಇವರೇ ನನಗೆ ಸ್ಫೂರ್ತಿ, ಇವರೇ ನನಗೆ ಶಕ್ತಿ. ಇದು ಬಂದು ಸರ್ ನಮ್ಮ ಬಸವ ಮಾರ್ಗದ ವಿಸಿಟರ್ಸ್ಗಳು ಬಂದರೆ ಕೂರಕ್ಕೆ ಅಂತ ಮಾಡ್ಕೊಂಡಿರುವಂಥ ಜಾಗ ಇದು. ಇದೆಲ್ಲನೂ ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ. ಸರ್, ನಾನು ಬರ್ಬೇಕಾದ್ರೆ ಹೇಳಿದೆ ಯಾವುದೇ 5 ಸ್ಟಾರ್ ಹೋಟ್ಲಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ರಿಸೆಪ್ಷನ್ ಇದೆ ಅಂತ. ಹ್ಞೂ ಸರ್, ಅದು ಆ ಉದ್ದೇಶ ಇಟ್ಕೊಂಡೆ ನಾವು ಮಾಡಿರೋದು. ಬಂದರೆ ನೋಡಿ, ಯಾವುದೇ ಒಂದು ಸಮಸ್ಯೆಗೆ ಅಂತ ಪರಿಹಾರ ಅಂತ ಸಿಕ್ಕಿದಾಗ ನೀವು ಯಾವುದೇ ಒಂದು ಕಡೆ ಹೋಗಿ ನೀವು ಒಂದು ಶಾಸ್ತ್ರ ಕೇಳೋಂಥ ಜಾಗ ಇರ್ಬೋದು, ಇಲ್ಲ ಒಂದು ಆಸ್ಪತ್ರೆಗಳಿರ್ಬೋದು, ಒಂದು ಪ್ರಕೃತಿ ಚಿಕಿತ್ಸೆಗಳಿರ್ಬೋದು, ಮತ್ತು ಒಂದು ಯಾವುದಾದ್ರು ಟ್ರಿಪ್ಗೆ ಅಂತ ನೀವೆಲ್ಲರೂ ಹೋದ್ರೂ ಅಲ್ಲಿ ಜಾಗ ತುಂಬ ಸುಂದರವಾಗಿ ಸ್ವಚ್ಛವಾಗಿ ನೋಡೋರಿಗೆ ಆಕರ್ಷಣೆಯನ್ನು ಮಾಡ್ತಾ ಇರ್ತದೆ. ಆದರೆ ನಿಮಗೆ ರಿಹಾಬಿಲಿಟೇಷನ್ ಎಲ್ಲೂ ಈ ಥರ ಫೀಲ್ ಸಿಗಲ್ಲ. ನಿಜವಾಗ್ಲೂ ಮೊದಲು ಬೇಕಾಗಿರೋದು ಮಾನಸಿಕವಾಗಿ ಬೆಳೆದಂಥ ವ್ಯಕ್ತಿಗಳಿಗೆ ರಿಹಾಬಿಲಿಟೇಷನಲ್ಲಿ ಈ ಥರದ ಒಂದು ನೆಮ್ಮದಿಯಾದ ವಾತಾವರಣ ಮತ್ತು ಸ್ವಚ್ಛವಾಗಿರೋಂಥ ವಾತಾವರಣ ಅದ್ರ ತುಂಬ ಮುಖ್ಯವಾಗಿರ್ತದೆ ಸರ್. ಆ ಒಂದು ಉದ್ದೇಶ ಇಟ್ಕೊಂಡು, ಮತ್ತು ನಾವು ಯಾವುದೇ ಥರದ್ದೇನು ಕಳ್ತನ ಆಗಲಿ, ಕೊಲೆ ಆಗಲಿ, ಮತ್ತೊಂದೇನೋ ಮಾಡಿಲ್ಲ. ನಮಗೆ ಗೊತ್ತಾಗದೆ ಈ ವ್ಯಸನಕ್ಕೆ ದಾಸರಾಗಿದ್ದೀವಿ. ಆಗ ಅಂದ್ಬಿಟ್ಟು ನಾವೆಲ್ಲೋ ಒಂದು ಕಡೆ ಮಲಗೋದು, ಮಗದೊಂದು ಮಾಡೋಕ್ಕಾಗಲ್ಲ. ನಮಗೇನು ಆ ವ್ಯಕ್ತಿಗೆ ಚೇತರಿಕೆಗೆ ಏನೇನು ಬೇಕೋ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒಂದು ವ್ಯವಸ್ಥಿತವಾಗಿ ನಾನು ಒದಗಿಸ್ಕೊಂಡು ಬಂದಿದ್ದೀನಿ ಸರ್. ಯಾಕೆ ಅಂತ ಹೇಳಿದ್ರೆ ನಾನು ಕುರಿತು ಜೀವನದಲ್ಲಿ ಆ ಸಮಸ್ಯೆನ ನೋಡಿದ್ದೀನಿ. ನನಗೆ ಬಂದಂಥ ಪರಿಸ್ಥಿತಿ ಇನ್ನೊಬ್ರಿಗೆ ಬರಬಾರ್ದು. ನನ್ನಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲಿಲ್ಲ, ಆದರೆ ಇಲ್ಲೆಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕು ಅನ್ನೋ ಉದ್ದೇಶ ಬಸವ ಮಾರ್ಗದಲ್ಲಿರೋದ್ರಿಂದ ಈ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಕಂಪ್ಲೀಟ್ ಗ್ರೀನರಿ ಆಗಿದೆ ಸರ್. ಹಸಿರು ಅಂತಂದರೆ ಪಾಸಿಟಿವಿಟಿ ಅಂತ ಕರೀತಾರೆ. ಅಂದರೆ ಅದು ತುಂಬ ಮುಖ್ಯವಾಗಿ ಕೆಲಸ ಮಾಡ್ತಿದೆ ಸರ್. ಹಸಿರು ನಿಮಗೆ ಪರಿಸರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ಸ್ವಚ್ಛತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಥರದ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಇನ್ನು ಈ ಬಸವ ಮಾರ್ಗದಲ್ಲಿ ಸರ್ ದಿನಚರಿ ಯಾವ ರೀತಿ ಇರುತ್ತೆ ಸರ್? ದಿನಚರಿ ಇದು ನಮ್ಮ ಬಸವ ಮಾರ್ಗದ ದಿನಚರಿ ಬಂದು ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಸರ್. ಓಕೆ. ಬೆಳಿಗ್ಗೆ 5 ಗಂಟೆಗೆ ನಮ್ಮ ದಿನಚರಿ ಬೆಳಿಗ್ಗೆ 7ರಿಂದ ಸ್ಟಾರ್ಟ್ ಆಗ್ತದೆ. ಓಕೆ. ಎದ್ದ ನಂತರದಲ್ಲಿ ಅವರು ಫ್ರೆಶ್ ಆಫ್ ಆಗಿ ರೆಡಿ ಆಗಬೇಕು. ರೆಡಿ ಆದ ನಂತರದಲ್ಲಿ ಅವರು ಪ್ರತಿಯೊಬ್ಬರೂ ಯೋಗ ಮತ್ತೆ ಜಿಮ್ ಮತ್ತೆ ಇಲ್ಲಾಂದ್ರೆ ವಾಕಿಂಗ್, ಅವರ ದೇಹಾನುಸಾರ ಏನು ಶಕ್ತಿ ಇದೆ ಅದನ್ನ ಅವರು ಮಾಡಲೇಬೇಕು. ಓಕೆ. ಅದಾದ ನಂತರದಲ್ಲಿ ಅವರು ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾರೆ. ರೆಡಿ ಆದ ನಂತರದಲ್ಲಿ ತಿರ್ಗಾ ಪೂಜೆ ಮತ್ತೆ ಭಜನೆ ಇರ್ತದೆ. ಅದಾದ ನಂತರದಲ್ಲಿ ಅವ್ರಿಗೆ ತಿಂಡಿ ವ್ಯವಸ್ಥೆ ಇರ್ತದೆ. ತಿಂಡಿ ಆದ ನಂತರದಲ್ಲಿ ಅವ್ರಿಗೆ ಅವ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಟ್ರೀಟ್ಮೆಂಟ್ ಏನು ಡಾಕ್ಟ್ರು ಪ್ರೋಟೋಕಾಲ್ ಕೊಟ್ಟಿರ್ತದೆ, ಟ್ಯಾಬ್ಲೆಟ್ಸ್ಗಳು ಅದಕ್ಕೆ ಸಂಬಂಧಪಟ್ಟಿರ್ತದೆ. ಅದಾದ ನಂತರದಲ್ಲಿ ಸ್ವಲ್ಪ ಹೊತ್ತು ಅವ್ರಿಗೆ ರೆಸ್ಟ್ ಇರ್ತದೆ ಸರ್. ರೆಸ್ಟ್ ಆದಮೇಲೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಓಕೆ. ಸಮಾಜ ಸೇವೆ ಮಾಡಲಿಕ್ಕೆ ಸಾಕಷ್ಟು ದಾರಿಗಳಿದೆ ಈ ಒಂದು ಸಮಾಜದಲ್ಲಿ, ಆದರೆ ರಿಯಾಬ್ ಸೆಂಟರ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಥಾಟ್ ನಿಮಗೆ ಯಾಕೆ ಬಂತು ಸರ್? ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೆ. ನನಗೆ ಅನಾಥಾಶ್ರಮ ಮಾಡಬೇಕು ಅನ್ನೋದು ತುಂಬ ಕನಸಿತ್ತು. ಓಕೆ. ನನ್ನ ಒಂದು ಬೆಳವಣಿಗೆ, ನನ್ನ ಮನಸ್ಥಿತಿ ಎಲ್ಲ ನೋಡಿ ನನಗೆ ಕೆಲವರು ಹೇಳಿದ್ರು, ನೀನು ವೃದ್ಧಾಶ್ರಮನ ಮಾಡು ಅಂತ. ಇದು ಕನಸು ನನಗೆ ಯಾವಾಗ ಬಂತು ಅಂತ ಹೇಳಿದ್ರೆ, ನಮ್ಮ ತಾತ ತೀರೋದಾಗ ನನ್ನ ಕನಸು ಬಂತು. ಅವರು 25 ವರ್ಷದಿಂದ ತೀರೋಗಿದ್ರು. ಅವ್ರ ಹೆಸರೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ಈ ಥಾಟ್ಸ್ ನನಗೆ ಬಂದಿತ್ತು. ಓಕೆ. ಈ ಥಾಟ್ಸ್ ಇದ್ದು ಇದನ್ನ ಮಾಡಬೇಕು ಅನ್ನೋ ಯೋಜನೆಗಳನ್ನ ಮಾಡ್ತಾ ಮುಂದೆ ಬಂದಾಗ ನನಗೆ ಅರಿವಿಲ್ಲದೆ ಈ ವ್ಯಸನ ಅನ್ನೋ ಒಂದು ಕುಡ್ತಾ ಅನ್ನೋ ಚಳಿಗೆ ನಾನು ಬಲಿಯಾಗಿ ತುಂಬ ನಾನು ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲನೂ ಕಳ್ಕೊಂಡು ಸಮಸ್ಯೆ ಸಿಕ್ಕೊಂಡೆ. ಅದಾದ ನಂತರದಲ್ಲಿ ಈ ಕಾರ್ಯಕ್ರಮ, ಈ ಸಂಸ್ಥೆಯ ಮುಖಾಂತರ ನಾನು ಹೊರ ಬಂದೆ. ಆಗ ನನಗೆ ಅನಾಥಾಶ್ರಮ ಬೆಳೀತಿರುವಂಥ ಗಿಡ ಇದ್ದಂಗೆ, ಅದಕ್ಕೆ ನೀರಿರೋದು ಅದು ಸದೃಢವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಗಾಳಿ ಕೊಡೋಕ್ಕೆ, ನೆರಳು ಕೊಡೋಕ್ಕೆ, ಹಣ್ಣು ಕೊಡೋಕ್ಕೆ, ಸಮಾಜಮುಖಿಯಾಗಿರೋಕ್ಕೆ ಕಡಿಮೆ ಅಂದರೂ 15-20 ವರ್ಷ ಬೇಕು. ಹೌದು. ವೃದ್ಧಾಶ್ರಮ ಅಂತ ಹೇಳಿದ್ರೆ ಬೀಳ್ತಿರೋ ಮರ ಇದ್ದಂಗೆ. ಆ ಮರಕ್ಕೆ ನೀರು ಹಾಕಿದ್ರೆ ಅದೊಂದು 5-10 ವರ್ಷ ಇರುತ್ತೆ, ಅದ ನಂತರ ಬೀಳ್ತದೆ. ಅನಾಥಾಶ್ರಮ ನಡ್ಸಕ್ಕೆ ಜನ ಇದ್ದಾರೆ, ವೃದ್ಧಾಶ್ರಮ ನಡ್ಸಕ್ಕೆ ಜನ ಇದ್ದಾರೆ. ಇವೆರಡು ಗಿಡಗಳಿಗೂ ನೀರು ಹಾಕಕ್ಕೆ ಎಲ್ಲ ಸಮಾಜದ ಇದೆ, ಸರ್ಕಾರ ಇದೆ, ಸಾರ್ವಜನಿಕರಿದ್ದಾರೆ, ದಾನಿಗಳು ಎಲ್ಲರೂ ಮುಂದೆ ಬರುತ್ತೆ. ಆದರೆ ಕುಡಿಯುವಂಥ ವ್ಯಕ್ತಿಗೆ ಯಾರೂ ಬರಲ್ಲ. ಕರೆಕ್ಟ್ ಸರ್. ಕುಡಿಯುವಂಥ ವ್ಯಕ್ತಿ ಅಂದರೆ ಯಾವ ಥರ ಅಂದರೆ ಸರ್,
ಆ ಒಂದು ಸದೃಢವಾಗಿ ಒಂದು 20-25 ವರ್ಷ 30 ವರ್ಷ ಸದೃಢವಾಗಿ ಮರ ಬೆಳೆದಿದೆ. ಅದು ಗಾಳಿ ಕೊಡಕ್ಕೆ, ನೆರಳು ಕೊಡಕ್ಕೆ, ಹಣ್ಣು ಕೊಡಕ್ಕೆ, ಸಮಾಜಮುಖಿಯಾಗಿ ಬದುಕಕ್ಕೆ ಎಲ್ಲದಕ್ಕೂ ಸರಿ ಇದೆ. ಅಂತ ಒಂದು ಮರಕ್ಕೆ ರೋಗ ಬಂದಿದೆ. ಆ ಅಂಥ ಮರನ ನಾವು ವಾಸಿ ಮಾಡಿ ಆ ರೋಗನ ಮುಕ್ತ ಮಾಡಿದ್ರೆ ಇತ ಅನಾಥಾಶ್ರಮನೂ ಇಲ್ಲ, ಇತ ವೃದ್ಧಾಶ್ರಮನೂ ಇಲ್ಲ. ಅಂತ ಒಂದು ಒಳ್ಳೆ ಕೆಲಸನ ಮಾಡೋಕ್ಕೆ ನನಗೆ ಒಂದು ಚಟನೆ, ಒಂದು ಪಾಸಿಟಿವ್ ತಗೊಂಡು ಅದನ್ನೇ ಒಂದು ಸ್ಫೂರ್ತಿಯಾಗಿ ತಗೊಂಡು ಈ ಸಂಸ್ಥೆ ಅಂದ್ರೆ ಯಾರು ಸಮಾಜದಿಂದ ದೂರ ಆಗಿದ್ದಾರೆ, ಯಾರನ್ನ ಅಗೌರವದಿಂದ ಕಾಣ್ತಾ ಇದ್ದಾರೆ, ಅವರಿಂದ ಸಮಾಜ ಕಟ್ಟುವಂತಹ ಕೆಲಸವನ್ನ ಬಸವ ಮಾರ್ಗ ಮಾಡ್ತಾ ಇದೆ. ಖಂಡಿತ ಸರ್, ನಮ್ಮಷ್ಟು ಶಕ್ತಿಶಾಲಿಯವರು ಯಾರೂ ಇಲ್ಲ. ಹೌದು, ನಾವು ನಮ್ಗೆ ಗೊತ್ತಾಗದೆ ಒಂದು ಕಾಯಿಲೆ ತುತ್ತಾಗಿದ್ವಿ ಅಷ್ಟೇ. ಈ ಕಾಯಿಲೆ ವಾಸಿ ಹೊರ ಬಂದ್ರೆ ನಮ್ಮಷ್ಟು ಶಕ್ತಿಶಾಲಿಗಿರೋ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅಷ್ಟು ಶಕ್ತಿಶಾಲಿಯಾಗಿ ನಾವು ಇದ್ದೀವಿ. ಹಾಗೇನೆ ಭಾವಚಿತ್ರಗಳು ಕೂಡ ಇದೆ ಹಿರಿಯ ಸ್ವಾಮೀಜಿಗಳದ್ದು. ಎಲ್ಲರೂ ನಮಗೆ ಸ್ಫೂರ್ತಿ. ಯಾಕೆ ಅಂತ ಹೇಳಿದ್ರೆ ನಾನು ಇವರೆಲ್ಲರೂ ನಮಗೆ ದೊಡ್ಡ ಮಟ್ಟದ ಸ್ಫೂರ್ತಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನು ಕುರ್ತಿ ಚಟಕ್ಕೆ ಬಲಿಯಾದಾಗ ನಾನು ಯಾವ ಥರ ಹೊರ ಬರ್ಬೇಕಂತ ಪ್ರಯತ್ನ ಪಟ್ಟಾಗ ನನಗೆ ಸಿಕ್ಕಂಥ ಮಾಹಿತಿಗಳೇನು ಅಂತ ಹೇಳಿದ್ರೆ, ನಮ್ಮ ಪೂಜ್ಯ ಗುರುಗಳಾದಂಥ ಸುತ್ತೂರು ಸ್ವಾಮಿಗಳಂತ ಸ್ವಾಮೀಜಿಯವರು, ದೇಶೀಯಕೇಂದ್ರ ಸ್ವಾಮೀಜಿಯವರು ಉಚಿತವಾದ ಕುರ್ತಾ ಬಿಡ್ತಾ ಶಿಬಿರಗಳನ್ನ ಆಯೋಜನೆ ಮಾಡ್ತಾ ಇದ್ರು. ಅದೇ ಥರ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಕುರ್ತಾ ಬಿಡಿಸುವಂಥ ಕಾರ್ಯಕ್ರಮಗಳನ್ನ ಅವರು ಮಾಡಿಸ್ತಾ ಇದ್ರು. ಇದೆಲ್ಲ ನನಗೆ ದೊಡ್ಡ ಮಟ್ಟದ ಇನ್ಸ್ಪೈರ್ ಆಯಿತು. ನನಗೂ ಇದು ಒಳಗೆ ಬರೋಕ್ಕೆ ಅವ್ರ ಕಾರಣಕರ್ತರಾಗಿತ್ತು. ಅದರಿಂದ ಲೈನ್ ಇದೆ ಸರ್, ಅಟ್ರಾಕ್ಷನ್ ಆಗುವಂತಹ ಒಂದು ಲೈನ್ ಇದೆ ಇಲ್ಲಿ. ಇವರು ಬಿಲ್ ಅಂಡ್ ಡಾಕ್ಟರ್ ಬಾಬ್ ಅಂತ, ಇವ್ರು ಬಂದು ಈ ಕುರ್ತಾ ಅನ್ನೋ ವ್ಯಸನಕ್ಕೆ ದಾಸರಾದಂತ ವ್ಯಕ್ತಿಗಳು. ಇವರಿಬ್ರು ಕಾರ್ಯಕ್ರಮ ಶುರುವಾಗಿದ್ದು ಇವರಿಬ್ರಿಂದ. ಕುರ್ತಾ ಅನ್ನೋ ಚಟಕ್ಕೆ ಬಲಿ ಆಗ್ತಾರೆ. ಮೊದಲು ಇವ್ರು ಬಲಿ ಆಗ್ತಾರೆ. ಇವರು ಹೊರ ಬಂದ ನಂತರದಲ್ಲಿ ಇವರ ಒಂದು ಸಂಪರ್ಕಕ್ಕೆ ಬಂದು ಇವರ ಒಂದು ಮಾರ್ಗದರ್ಶನ ಮತ್ತು ಇವರ ಒಂದು ಸಹಕಾರದಿಂದ ಈ ಒಂದು ಆಲ್ಕೋಹಾಲಿಕ್ ಅನ್ನೋ ಕಾರ್ಯಕ್ರಮನ ಈ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆನೂ ವಿಸ್ತಾರ ಮಾಡ್ತಾರೆ. ಇವತ್ತೇನು ಆಲ್ಕೋಹಾಲಿಕ್ ಅನ್ನೋ ಫೌಂಡರ್ ಇವರೇನೆ. ಇವತ್ತು ಈ ಪುಣ್ಯಾತ್ಮರಿಂದ ಕೋಟ್ಯಾಂತರ ಜನ ಕುರ್ತಾ ಮುಕ್ತವಾಗಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ನಾವು ಇವರ ಒಂದು ಸಹಕಾರ ಕಾರ್ಯಕ್ರಮ ಸಹಾಯ ಇಂಥವ್ರ ಮಾರ್ಗದರ್ಶನ ನಾನು ಕುರ್ತಿಂದ ದೂರ ಆಗಿ ಇವತ್ತೇನಾದ್ರೂ ಕೋಟ್ಯಾಂತರ ಜನ ಇದ್ದಾರೆ. ಈ ಮಹಾನ್ ಭಾವರೇ ಬಿಲ್ ಡಬ್ಲ್ಯೂ ಅಂಡ್ ಡಾಕ್ಟರ್ ಬಾಬ್. ಇದು ಸರ್ ಇಲ್ಲೊಂದೆರಡು ಚೇಂಬರ್ ಇದೆ. ಇದು ಒಂದು ಡಾಕ್ಟರ್ ರೂಮ್ಸ್, ಪೇರೆಂಟ್ಸ್ಗಳೆಲ್ಲ ಬಂತು ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡುವಂತ. ಈಗ ಏನು ನೋಡ್ತಾ ಇದ್ದೀರಾ ನೀವು, ಅದು ಪ್ರೊಸೀಜರ್ ನಡೀತಾ ಇದೆ. ಚಿತ್ರದುರ್ಗದಿಂದ ಬಂದಿದ್ದಾರೆ ಅವರು ಪೇಷಂಟ್ನ ಕರ್ಕೊಂಡು. ಅದು ಇದು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತ ಆಡಿಟಿಂಗ್ ರೂಮ್ಸ್ ಇದು. ಸಂಸ್ಥೆದೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ಗ್ರೌಂಡ್ ಫ್ಲೋರ್ ಸರ್. ಫಸ್ಟ್ ಗ್ರೌಂಡ್ ಫ್ಲೋರ್. ಇದು ಬಂದು ನನ್ನ ಒಂದು ಆಫೀಸ್, ಒಂದು ಚೇಂಬರ್. ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರು. ಇನ್ನು ಕಾಲದಲ್ಲಿ ಬೆಳೀತಾ ಅಣ್ಣ ತಮ್ಮಂದಿರು ಆಮೇಲೆ ದಾಯಾದಿಗಳಾಗ್ತಾರೆ ಅನ್ನೋ ರೀತಿಯಲ್ಲಿ ಗಾದೆ ಇದೆ. ಸೊ ಅದಕ್ಕೆ ವಿರುದ್ಧವಾಗಿ ಎಲ್ಲ ಅಣ್ಣ ತಮ್ಮಂದಿರು ಕೂಡ ಒಟ್ಟಾಗಿದ್ದೀರಾ? ಇಲ್ಲ ಸರ್, ಎಲ್ಲ ನಮಗೆ ನಮ್ಮ ಅಣ್ಣ ತಮ್ಮಂದಿರು ಸಹಾಯ ಸಹಕಾರ ಶಕ್ತಿ ತುಂಬ ಇದೆ. ಎಲ್ಲರೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರೆಲ್ಲರೂ ಒಳ್ಳೆ ಮಾಡಿ. ಎಲ್ಲೆಲ್ಲೂ ಕೂಡ ಪಾಸಿಟಿವ್ ಥಾಟ್ಸ್ಗಳೇ ಎಲ್ಲ ಕಡೆ ಇದೆ. ಎಲ್ಲ ಅದೇ ಸರ್ ಕೆಲಸ ಮಾಡೋದು. ಯಾಕೆಂದ್ರೆ ನಾವು ಕುಡಿಯುವಂಥ ಸಂದರ್ಭದಲ್ಲಿ ತುಂಬಾ ನೆಗೆಟಿವ್ ಆಗಿರ್ತೀವಿ. ನಮಗೆ ಪಾಸಿಟಿವ್ ಅನ್ನೋ ವಿಷಯಗಳೇ ಹೊರಗಡೆ ಹೊರಟೋಗಿರ್ತದೆ. ಯಾವಾಗ ನಾವು ಈ ಸಂಸ್ಥೆ ಬರ್ತೀವಿ ಅಲ್ಲಿ ಪಾಸಿಟಿವ್ ಅನ್ನೋದು ತುಂಬಾ ಮುಖ್ಯವಾಗಿರ್ತದೆ. ಅದರಿಂದ ನಮ್ಮ ಬದಲಾವಣೆನೂ ತುಂಬಾ ಜಾಸ್ತಿ. ಓಕೆ ಸರ್.